ಒಂದು ಕಡೆ ಹೊಸ ವರ್ಷದ ಆಚರಣೆಯಾದ್ರೆ ಇನ್ನೊಂದು ಕಡೆ ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ಪೊಲೀಸ್ ಶಾಕ್ ನೀಡಿದೆ. ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಂತಹ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿಯ ಈ ಚೀಸ್ ರೆಸಾರ್ಟ್ ಇದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ದಾಳಿ ಮಾಡಲಾಗಿದೆ. ಪರ್ಮಿಷನ್ ಇಲ್ಲದೆ ಯುವಕರಿಂದ ಪಾರ್ಟಿ ಆಯೋಜನೆಯನ್ನ ಮಾಡಲಾಗಿತ್ತು. ಈ ಒಂದು ರೆಸಾರ್ಟ್ನಲ್ಲಿ ಖಾಸಗಿ ರೆಸಾರ್ಟ್ ಮಾಲೀಕನ ವಿರುದ್ಧವಾಗಿ ಸದ್ಯ ಪ್ರಕರಣ ದಾಖಲಾಗಿದೆ. 40 ಯುವಕರಿಂದ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿದ್ರು ಪಾರ್ಟಿಯನ್ನ ಮಾಡಬೇಕು ಅಂತ ಹೇಳಿ ಸಕಲ ತಯಾರಿಯೂ ಕೂಡ ಸಾಗಿತ್ತು. ಆದ್ರೆ ಪರ್ಮಿಷನ್ ಮಾತ್ರ ತೆಗೆದುಕೊಂಡಿರಲಿಲ್ಲ. ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಂತಹ ರೆಸಾರ್ಟ್ ಮೇಲೆ ಏಕಾಏಕಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿ ಬಳಿಯ ಈ ಚೀಸ್ ರೆಸಾರ್ಟ್ ನಲ್ಲಿ ನಡೀತಾ ಇತ್ತು ಪಾರ್ಟಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ದಾಳಿಯನ್ನ ಮಾಡಲಾಗಿದೆ. 40 ಜನ ಯುವಕರು ಸೇರಿದ್ದು. 40 ಜನ ಯುವಕರಿಂದ ಪಾರ್ಟಿಯನ್ನ ಕೂಡ ಮಾಡಲಾಗಿತ್ತು. ಪಾರ್ಟಿಗೆ ಪ್ರಿಪರೇಷನ್ಸ್ಗಳು ಎಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಪೊಲೀಸರು ದಿಢೀರನೆ ದಾಳಿಯನ್ನ ನಡೆಸಿ ಪಾರ್ಟಿ ಮೂಡ್ನಲ್ಲಿದ್ದವರಿಗೆ ಕಾಕಿ ಶಾಕ್ ನೀಡಿದೆ. ಇನ್ನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅನುಮತಿ ಇಲ್ಲದೆ ಮದ್ಯದ ಪಾರ್ಟಿ ಆಯೋಜನೆಯನ್ನ ಮಾಡಲಾಗಿತ್ತು. ಮದ್ಯದ ಬಾಟಲ್ಗಳು ಹಾಗೆ ಸೌಂಡ್ ಬಾಕ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಸ್ಪೀಕರ್, ಸೌಂಡ್ ಬಾಕ್ಸ್ಗಳನ್ನ ಕೂಡ ಎಂಜಾಯ್ಮೆಂಟ್ಗಾಗಿ ಎಲ್ಲ ಪ್ರಿಪರೇಷನ್ ಆಗಿತ್ತು. ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆಯೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಇನ್ನು ಪಾರ್ಟಿ ಮೋಡ್ನಲ್ಲಿ ಇದ್ದವರು, ಪಾರ್ಟಿ ಎಂಜಾಯ್ಮೆಂಟ್ನಲ್ಲಿ ಇದ್ದವರಿಗೂ ಕೂಡ ಒಂದು ರೀತಿ ಶಾಕ್ ಎದುರಾಗಿದೆ. ಒಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಅದ್ದೂರಿಯಾಗಿ ಪ್ಲಾನ್ ಏನೋ ಮಾಡ್ಕೊಂಡಿದ್ರು. ಆದರೆ ಪರ್ಮಿಷನ್ನೇ ಇಲ್ಲದೆ ರೆಸಾರ್ಟನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ.